ಬೆಂಗಳೂರಿನ ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ಆರ್ಮಿ ಡೇ ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಭಾರತೀಯ ಆರ್ಮಿ ಬಳಸುವಂತಹ ವಸ್ತುಗಳು, ಯುದ್ಧೋಪಕರಣಗಳನ್ನ ಪ್ರದರ್ಶನಕ್ಕೆ ಇಡಲಾಗಿದೆ. ಸದ್ಯ ನಾನೀಗ ಮಾಣಿಕ್ ಶಾ ಪರೇಡ್ ಗ್ರೌಂಡ್ನಲ್ಲಿ ಇದ್ದೀನಿ. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಅಂದರೆ ಭಾರತೀಯ ಯೋಧರು ತಮ್ಮ ಯುದ್ಧದ ಸಮಯದಲ್ಲಿ ಯಾವೆಲ್ಲ ವಸ್ತುಗಳನ್ನ ಬಳಸ್ತಾರೆ, ಯಾವೆಲ್ಲ ರೀತಿಯ ಒಂದು ಯುದ್ಧ ತಂತ್ರಗಳನ್ನ ಬಳಸ್ತಾರೆ ಅನ್ನೋದನ್ನ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ. ಇದು ಬಾಂಬ್ ನಿಷ್ಕ್ರಿಯ ಮಾಡುವಂತಹ ಒಂದು ವಿಧಾನ ಅಂತ ಹೇಳಿದ್ರೆ, ಒಂದು ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಆರ್ಮಿ ಅಂದರೆ ಯೋಧರು ಹೋಗಿ ಅಲ್ಲಿ ಬಾಂಬ್ನ ನಿಷ್ಕ್ರಿಯ ಮಾಡುವಂತಹ ಒಂದು ಕೆಲಸ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಂತ ಹೇಳಿದ್ರೆ ಅವ್ರು ಬಳಸುವಂತಹ ವಸ್ತ್ರಗಳು, ಅಂದರೆ ಅವ್ರು ಬಳಸುವಂತಹ ಎಕ್ವಿಪ್ಮೆಂಟ್ಸ್ ಇಲ್ಲಿ ನಾವು ಗಮನಿಸ್ತಾ ಇರ್ಬೋದು. ಸೊ ಇದೆಲ್ಲ ಪ್ರತಿಯೊಂದು ಕೂಡ ಆರ್ಮಿಯಲ್ಲಿ, ಅಂದರೆ ಇಂಡಿಯನ್ ಆರ್ಮಿ ಅವರು ಬಳಸುವಂತಹ ವಸ್ತುಗಳು ಇದಾಗಿರುತ್ತೆ. ಜೊತೆಗೆ ಕೆಮಿಕಲ್ ವಾತಾವರಣದಲ್ಲಿ ಅಂತ ಹೇಳಿದ್ರೆ, ಈಗ ಯಾವುದೋ ಒಂದು ಬ್ಲಾಸ್ಟ್ ಆಗಿರುತ್ತೆ. ಸೊ ಆ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಆ ಜಾಗದಲ್ಲಿ ಯೋಧರು ಹೋಗಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ಅಲ್ಲಿ ತುಂಬ ಕಷ್ಟದ ವಾತಾವರಣ ಇರುತ್ತೆ, ಅವ್ರು ಉಸಿರಾಡೋದಕ್ಕೂ ತುಂಬ ಕಷ್ಟವಾಗಿರುತ್ತೆ. ಆ ಸಂದರ್ಭದಲ್ಲಿ ಯೋಧರು ಆ ಸ್ಪಾಟ್ಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವರು ಆಪ್ರೇಟ್ ಮಾಡ್ತಾರೆ, ಯಾವ ರೀತಿಯಾಗಿ ಅವ್ರ ಜನರನ್ನ ರಕ್ಷಣೆ ಮಾಡ್ತಾರೆ, ಜೊತೆಗೆ ಅಲ್ಲಿನ ವಾತಾವರಣ ಕಂಟ್ರೋಲ್ ತಗೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಇನ್ನೊಂದು ದೃಶ್ಯ. ಅಂದರೆ ಇದು ಕೆಮಿಕಲ್ ವಾತಾವರಣದಲ್ಲಿ ಯೋಧರು ಕೆಲಸ ಮಾಡುವಂತಹ ಒಂದು ವಸ್ತ್ರಗಳು, ಜೊತೆಗೆ ಅವ್ರು ಬಳಸುವಂತಹ ಸ್ಪೆಷಲ್ ಮಾಸ್ಕ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು. ಇಲ್ಲಿ ಈ ಕಡೆ ನೀವು ಗಮನಿಸ್ತಾ ಇದ್ದೀರಾ, ಇದು ಕೆಮಿಕಲ್ ವಾತಾವರಣದಲ್ಲಿ ಒಬ್ಬ ಯೋಧ ಯಾವ ರೀತಿ ಹೋಗಿ ಅಲ್ಲಿ ಕಾರ್ಯಾಚರಣೆ ಮಾಡ್ತಾನೆ ಅನ್ನೋದನ್ನ ಒಂದು ಚಿತ್ರವನ್ನು ಇಲ್ಲಿ ಪ್ರದರ್ಶನ ಮಾಡಿರುವಂಥದ್ದು. ಅಂದರೆ ಆರ್ಮಿ ಅಂದ ತಕ್ಷಣ ಒಂದು ಸ್ಪೆಷಲ್ ಕಾರ್ಯಾಚರಣೆ ಅದಾಗಿರುತ್ತೆ. ಯಾಕಂದರೆ ರೆಗ್ಯುಲರ್ ಸಿಬ್ಬಂದಿಗಳು ವರ್ಕ್ ಮಾಡೋದಕ್ಕೂ ಆರ್ಮಿ ಸಿಬ್ಬಂದಿಗಳು ವರ್ಕ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಆ ರೀತಿಯಾದ ಒಂದು ಸ್ಪೆಷಲ್ ಟೀಮ್ ಇದು. ಅಂತ ಒಂದು ಕಡೆ ಒಂದು ಬಾಂಬ್ ನಿಷ್ಕ್ರಿಯ ಮಾಡುವಂತಹ ಒಂದು ಸಿಬ್ಬಂದಿ, ಜೊತೆಗೆ ಮತ್ತೊಂದು ಕಡೆ ಕೆಮಿಕಲ್ ವಾತಾವರಣದಲ್ಲಿ ವರ್ಕ್ ಮಾಡುವಂಥ ಸಿಬ್ಬಂದಿ. ಈಗ ನಮ್ಮ ಜೊತೆ ಒಬ್ಬರು ಸೀನಿಯರ್ ಆಫೀಸರ್ ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಯಾವೆಲ್ಲ ಒಂದು ಸ್ಪೆಷಲ್ ಮೂಮೆಂಟ್ಸಲ್ಲಿ ಇದು ವರ್ಕ್ ಆಗುತ್ತೆ ಸರ್? ಒಂದು ಕಡೆ ಬಾಂಬ್ ನಿಷ್ಕ್ರಿಯ ಮಾಡೋದು, ಇನ್ನೊಂದು ಕಡೆ ಕೆಮಿಕಲ್ ವಾತಾವರಣ. ಇದು CBR ಕೆಮಿಕಲ್, ಬಯಾಲಜಿಕಲ್, ರೇಡಿಯೋಲಾಜಿಕಲ್, ನ್ಯೂಕ್ಲಿಯರ್ ವಾತಾವರಣದಲ್ಲಿ ಕಂಟಮಿನೆಂಟ್ ಆದ ಲೊಕೇಶನದಲ್ಲಿ ಕಂಟಮಿನೆಂಟಿಗೂ ಡಿಕಂಟಮಿನೇಟ್ ಮಾಡೋಕ್ಕೆ ಇದು ಇಂಡಿವಿಜುವಲ್ ಉಪಯೋಗ ಮಾಡುವಂಥ ವ್ಯವಸ್ಥೆ. ಇದಕ್ಕೆ IP ಅಂತ ಹೇಳ್ತಾರೆ, ಇಂಡಿವಿಜುವಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಇದರಲ್ಲಿ ಬರೋದು ಸ್ಮೋಕ್ ಟ್ರೌಸರು ಆ್ಯಂಡ್ ಜಾಕೆಟು, ಬೂಟು, ರೆಸ್ಪಿರೇಟ್ರು, ಮಾಸ್ಕು. ಒಂದು ಥರ ಇದು ಇನ್ನೆಲ್ಲಿ ಮಾಸ್ಕ್ ಶುದ್ಧ ಹವಾನೆ ಒಳಗಡೆ ತಗೊಳ್ಳುವಂಥ ಕಾರ್ಯ ಮಾಡುತ್ತೆ. ಇದು ಶರೀರದ ಯಾವುದೇ ಭಾಗ ಹೊರಗಡೆ ಇರುವಂಥ ಭಾಗ ಎಫೆಕ್ಟ್ ಆದರೆ ಅದು ಬ್ಲಿಸ್ಟರ್ ಆಗಿ ಬರುವಂಥ ಸಮಯದಲ್ಲಿ ಏನಾಗುತ್ತೆ, ಶೆಲ್ ಡೆಡ್ ಆಗೋ ಕಾರ್ಯ ಆಗುತ್ತೆ. ಅದನ್ನೇ ಅದು ಬಚಾವ್ ಮಾಡುತ್ತೆ. ಮತ್ತು ವಾಮಿಟಿಂಗು, ಬ್ಲಿಸ್ಟರು, ಬ್ಲೀಡಿಂಗು ಈ ಕಾರ್ಯ ಎಲ್ಲ ಆಗಿ ಸಾಯು ಪರಿಸ್ಥಿತಿ ಬರುತ್ತೆ. ಅದರಿಂದ ದೂರ ಮಾಡುತ್ತೆ ಇದು. ಗಮನಿಸ್ತಾ ಇರ್ಬೋದು, ಈ ಕಡೆ ನಮ್ಮ ಶ್ವಾನಗಳು, ಅಂದರೆ ಬಾಂಬ್ ನಿಷ್ಕ್ರಿಯ ಮಾಡುವಂಥ ಸಂದರ್ಭದಲ್ಲಿ ಬಳಸುವಂಥ ಶ್ವಾನಗಳನ್ನ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ ಆ ಕಾರ್ಯಾಚರಣೆಯಲ್ಲಿ. ಸೊ ಇದನ್ನು ಕೂಡ ಆಪ್ರೇಟ್ ಮಾಡೋದಕ್ಕೆ ಸ್ಪೆಷಲ್ ಎಕ್ಸ್ಪರ್ಟ್ಗಳು ಕೂಡ ಕೆಲಸ ಮಾಡ್ತಾರೆ. ಇದು ಅಂದರೆ ಬಾಂಬ್ ನಿಷ್ಕ್ರಿಯ, ಜೊತೆಗೆ ಕೆಮಿಕಲ್ ವಾತಾವರಣದಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಯೋಧರು ಬಳಸುವಂತಹ ಒಂದು ವಸ್ತುಗಳು, ಜೊತೆಗೆ ಅವ್ರು ಬಳಸುವಂಥ ಒಂದು ಎಕ್ವಿಪ್ಮೆಂಟ್ಸ್. ಇದ್ರ ಜೊತೆಗೆ ಮತ್ತಷ್ಟು ವಸ್ತುಗಳು, ಮತ್ತಷ್ಟು ಯುದ್ಧ ತಂತ್ರಗಳು ಕೂಡ ನಾನು ತೋರಿಸ್ತೀನಿ ನಿಮಗೆ, ಬನ್ನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.